ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬಹುಮತ ಸಾಬೀತಿಗೆ ದಳಪತಿ ವಿಜಯ್ ಸರ್ಕಸ್ ಮಾಡ್ತಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿಸಿಕೆಯ ನಿರ್ಧಾರ ಕೂಡ ಪ್ರಕಟವಾಗುತ್ತೆ. ಟಿವಿಕೆಗೆ ಇಂದು ಅಧಿಕೃತ ಬೆಂಬಲದ ಬಗ್ಗೆ ವಿಸಿಕೆ ಸ್ಪಷ್ಟನೆಯನ್ನ ನೀಡುತ್ತೆ. ಈ ಒಂದು ಪ್ರಕಟಣೆಯಲ್ಲಿ ಕೆಲವೇ ಕ್ಷಣಗಳಲ್ಲಿ ವಿಸಿಕೆಯಿಂದ ಸುದ್ದಿಗೋಷ್ಠಿಯನ್ನ ನಡೆಸಲಾಗ್ತಾ ಇದೆ. ಟಿವಿಕೆಗೆ ಇವರು ಬೆಂಬಲವನ್ನ ಸೂಚಿಸ್ತಾರೋ ಇಲ್ಲೋ ಅನ್ನುವಂತ ಮಾಹಿತಿಯನ್ನ ಈ ಸುದ್ದಿಗೋಷ್ಠಿಯ ಮೂಲಕ ಪ್ರಕಟ ಮಾಡಲಿದ್ದಾರೆ. ಇಂದು ಜೋಸೆಫ್ ವಿಜಯ್ ಪ್ರಮಾಣ ವಚನ ಡೌಟ್ ಅಂತ ಹೇಳಲಾಗ್ತಾ ಇದೆ. ಇನ್ನೂ ಇಬ್ಬರು MLAಗಳ ಬೆಂಬಲಕ್ಕೆ ಟಿವಿಕೆ ಪಕ್ಷ ಸರ್ಕಸ್ ಮಾಡ್ತಾ ಇದೆ. ಹಾಗಾಗಿ ಟಿವಿಕೆಗೆ ಇಂದು ಅಧಿಕೃತ ಬೆಂಬಲವನ್ನ ವಿಸಿಕೆ ಘೋಷಿಸುತ್ತೋ ಇಲ್ವೋ ಅನ್ನುವಂತ ಅನುಮಾನಗಳು ಇಲ್ಲಿ ವ್ಯಕ್ತವಾಗ್ತಾ ಇರುವಂತದ್ದು. ಇಂದು ಪ್ರಮಾಣ ವಚನ ಸ್ವೀಕರಿಸ್ತಾರೋ ಇಲ್ವೋ ವಿಜಯ್ ಅನ್ನುವಂತ ಅನುಮಾನಗಳು ವ್ಯಕ್ತವಾಗ್ತಾ ಇದೆ. ಸದ್ಯ ಟಿವಿಕೆಯ ಬಳಿ 116 ಶಾಸಕರ ಬೆಂಬಲವಿರುವಂತದ್ದು. ಹಾಗಾಗಿ ಇನ್ನೂ ಇಬ್ಬರ ಬೆಂಬಲಕ್ಕಾಗಿ, ಇಬ್ಬರ MLAಗಳ ಬೆಂಬಲಕ್ಕಾಗಿ ಟಿವಿಕೆ ಪಕ್ಷ ಈಗ ಸರ್ಕಸ್ ಮಾಡ್ತಾ ಇರುವಂತದ್ದು. ಭರ್ಜರಿಯಾಗಿ ವಿಜಯ್ ಅವರು ತಮಿಳುನಾಡಿನಲ್ಲಿ ಜಯ ಸಾಧಿಸಿದ್ರು ಕೂಡ ತಮಗೆ ಬೇಕಾಗಿರುವಂತಹ ಮ್ಯಾಜಿಕ್ ನಂಬರ್ಗಾಗಿ ಇನ್ನೂ ಸರ್ಕಸ್ ಮಾಡ್ತಿದ್ದಾರೆ. 118 ಸ್ಥಾನಗಳನ್ನ ಅವರು ಪ್ರೂವ್ ಮಾಡಲೇಬೇಕು. ಹಾಗಾಗಿ ಇನ್ನೆರಡು ಸ್ಥಾನಗಳ ಕೊರತೆ ಇರುವ ಕಾರಣ ಟಿವಿಕೆ ಪಕ್ಷದ ವಿಜಯ್ ಈಗ ಸರ್ಕಸ್ ಮಾಡ್ತಾ ಇರುವಂತದ್ದು. ಬಹುಮತ ಸಾಬೀತುಪಡಿಸೋದಕ್ಕೆ ದಳಪತಿ ವಿಜಯ್ ಈಗ ಹರಸಾಹಸವನ್ನ ಪಡ್ತಿದ್ದಾರೆ. ಹಾಗಾಗಿ ಇದರ ಬಗ್ಗೆ ಟಿವಿಕೆ ಪಕ್ಷ ವಿಸಿಕೆ ಏನು ಬೆಂಬಲವನ್ನ ಸೂಚಿಸುತ್ತಾ ಅನ್ನುವ ವಿಚಾರವಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇದರ ಬಗ್ಗೆ ಪ್ರಕಟಣೆಯನ್ನ ಮಾಡುತ್ತೆ. ಸುದ್ದಿಗೋಷ್ಠಿಯನ್ನ ನಡೆಸೋದಕ್ಕೆ ವಿಸಿಕೆ ನಿರ್ಧಾರ ಮಾಡಿದೆ. ಹಾಗಾಗಿ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ವಿಸಿಕೆ ತನ್ನ ನಿರ್ಧಾರವನ್ನ ಘೋಷಣೆ ಮಾಡುತ್ತೆ. ಟಿವಿಕೆ ಪಕ್ಷಕ್ಕೆ ತಮ್ಮ ಪಕ್ಷದಿಂದ, ವಿಸಿಕೆ ಪಕ್ಷದಿಂದ ಬೆಂಬಲ ಸೂಚಿಸಲಾಗುತ್ತೋ ಇಲ್ವೋ ಅನ್ನುವಂಥ ಮಾಹಿತಿಯನ್ನ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಅದು ನಿರ್ಧಾರವನ್ನ ಮಾಡುತ್ತೆ, ಅದರ ಬಗ್ಗೆ ಪ್ರಕಟವನ್ನ ಮಾಡುತ್ತೆ. ಹಾಗಾಗಿ ಇಂದು ವಿಜಯ್ ಅವರು ಪ್ರಮಾಣ ವಚನವನ್ನ ಸ್ವೀಕರಿಸೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಪ್ರಮಾಣ ವಚನವನ್ನ ಸ್ವೀಕರಿಸೇ ಬಿಡ್ತಾರೆ ಅನ್ನೋ ಮಟ್ಟಕ್ಕೆ ಎಲ್ಲವೂ ಕೂಡ ತಯಾರಿ ಆಗಿತ್ತು. ಆದ್ರೆ ಇಲ್ಲಿ ಆಗ್ತಾ ಇರುವಂತ ಏರುಪೇರು ಮಧ್ಯ ಈಗ ಇಂದು ವಿಜಯ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಇಬ್ಬರು MLAಗಳ ಬೆಂಬಲಕ್ಕಾಗಿ ವಿಜಯ್ ಸರ್ಕಸ್ ಮಾಡ್ತಿದ್ದಾರೆ.